ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಮತ್ತು ಮುಖ್ಯಮಂತ್ರಿಗಳೇ ಒಂದು ದೊಡ್ಡ ಸ್ಥಾನ ಇರುತ್ತೆ. ಇರಲಿ ಮಂತ್ರಿಗಳು, ನಾವು ಮಂತ್ರಿಗಳ ಹತ್ರಕ್ಕೆ ಹೋಗಿ ಯಾರ ಹತ್ರನೂ ಪಕ್ಷದಲ್ಲಿ ಅಭ್ಯರ್ಥಿಗಳ ಇದಾಗಬೇಕಾದ್ರೆ ಬಿ ಫಾರಂ ಕೊಡಬೇಕಾದ್ರೆ ಪಕ್ಷದಲ್ಲಿ ಅಧ್ಯಕ್ಷರು ಮತ್ತು ಮುಖ್ಯಮಂತ್ರಿಗಳು ಇಬ್ಬರೂ ಕೂತ್ಕೊಂಡೇ ಮಾಡ್ತಾರೆ. ಇಲ್ಲಾಂದರೆ ಪಕ್ಷದಲ್ಲಿ ನಮ್ಮ CLP ನಾಯಕರಿದ್ದಾಗ ಸಿದ್ದರಾಮಯ್ಯವರು DK ಅಣ್ಣವ್ರ ನೇತೃತ್ವದಲ್ಲೇ ಇದನ್ನು ತೀರ್ಮಾನ ಆಗ್ತಿರ್ತದೆ. ಮಂತ್ರಿಗಳು ಈಗ ನಾನು ಸೇರಿಸ್ಕೋಬೇಕು ಅಂತಂದರೆ, ಇಲ್ಲ ನಾನು ಬೇಕಾದ್ರೆ ಹೇಳಬೇಕು ಅಂತಂದರೆ 20 ಜನ ಮಂತ್ರಿಗಳು ನನ್ನ ಇದರಲ್ಲಿ ಇದ್ದಾರೆ, ಬೇಕಾದ್ರೆ ನಾನು ಹೇಳಿಸ್ಬಲ್ಲೆ. ನನಗೆ ಅದರ ಅವಶ್ಯಕತೆ ಇದ್ದರೆ ಖಂಡಿತ ಅದೇನು ಅಂತ ನಾನು ಹೇಳಬಲ್ಲೆ. ಯಾಕಂದರೆ ಇವತ್ತೆಲ್ಲ ಹಿಂದೆ ನಮ್ಮ ರಾಷ್ಟ್ರೀಯ ನಾಯಕರಾದ ರಾಹುಲ್ ಜಿ ಅವ್ರ ಹತ್ರನೇ ಅಪ್ರಿಸಿಯೇಷನ್ ತೊಗೊಂಡು ಇಡೀ ರಾಜ್ಯದಲ್ಲೇ ಸೆಕೆಂಡ್ ಡಿಜಿಟಲ್ ಮೆಂಬರ್ಶಿಪ್ ಮಾಡಿದೆ ಅಂದ್ಬಿಟ್ಟು ಅಪ್ರಿಸಿಯೇಷನ್ ತೊಗೊಂಡು ಅವರು ಅವತ್ತು ಹೇಳಿದರು, ಒಂದು ಮಾತು ಹೇಳಿದ್ರು, ಮುಂದಿನ ದಿನಗಳಲ್ಲಿ 100% ಶಿಡ್ಲಘಟ್ಟದಿಂದ ನಿನಗೆ ಬಿ ಫಾರಂ ಅಂತ ಹೇಳಿದರು. ಇವತ್ತು ಕೂಡ ಹೇಳ್ತಿದ್ದೀನಿ, ನಮ್ಮ ರಾಷ್ಟ್ರೀಯ ನಾಯಕರುಗಳ ನನಗೆ ಸಹಕಾರ ಇದೆ, ರಾಜ್ಯ ನಾಯಕರುಗಳ ಸಹಕಾರ ಇದೆ. 100ಕ್ಕೆ 100 ನಮಗೆ ಟಿಕೆಟ್ ಕೊಟ್ಟೇ ಕೊಡ್ತಾರೆ. ಇಲ್ಲಿ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಮೊನ್ನೆ ನಿಮಗೆಲ್ಲ ನೋಡಿದಂತೆ ಮಾಧ್ಯಮದವರು ಕೂಡ ಹೆಚ್ಚಿನ ಜನ ಈಗ ಬರುವಂಥದ್ದು ಅವತ್ತು ಗೊತ್ತಾಗಿದೆ. ಈಗ ಇಲ್ಲಿ ಬರುವಾಗ ಅವ್ರನ್ನ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಎಷ್ಟು ಜನ ನಮ್ಮಲ್ಲಿ ಜೊತೆಲಿದ್ದೀವಿ ಮತ್ತು ಯಾರೆಲ್ಲ ಇದ್ರಿ ಅನ್ನೋದ್ರ ಬಗ್ಗೆ ಕೂಡ ಅವ್ರಿಗೆ ಗೊತ್ತಾಗಿದೆ. ಈಗ ಇಬ್ಬರು ಅಪ್ರಿಷಿಯೇಟ್ ಮಾಡಿದ್ರು, ನಮ್ಮ CM DCM ಇಬ್ಬರು ಅಪ್ರಿಷಿಯೇಟ್ ಮಾಡಿದ್ರು. ತುಂಬ ಆಕ್ಟಿವ್ ಆಗಿದ್ದೀರಿ, ತುಂಬ ಚೆನ್ನಾಗಿ ಕೆಲಸಗಳು ನಡೀತಾ ಇದೆ. ಇಷ್ಟೆಲ್ಲ ಇದ್ದರೂ ಹೋದ ಸಾರಿ ನಿಮಗೆ ಕಾರಣಾಂತರಗಳಿಂದ ಚುನಾವಣೆಯಲ್ಲಿ ಸೋಲಾಗಿರ್ಬೋದು, ಆದರೂ ಕೂಡ ಈ ಸಾರಿ ನಿಮಗೆ ಟಿಕೆಟ್ ಕೊಡ್ತೀನಿ ಅನ್ನೋ ಮಾತನ್ನು ಕೂಡ ಕಿವಿ ಮಾತು ಹೇಳಿದ್ದಾರೆ. ಅದರಿಂದ ಯಾವುದೇ ಥರದ ಸಂಕೋಚನೂ ಇಲ್ಲ, ಯಾವುದೇ ಸಂದೇಹನೂ ಬೇಡ. ತಿರುಗಿ ಇನ್ನೊಂದೇನೆಂದರೆ, ಕಾಂಗ್ರೆಸ್ ಪಕ್ಷದಲ್ಲಿರುವಂಥ ಎಲ್ಲ ನಮ್ಮ ಕಾರ್ಯಕರ್ತರಿರ್ಬೋದು, ಮುಖಂಡರುಗಳಿರ್ಬೋದು, ಗ್ರಾಮ ಪಂಚಾಯತಿ ಸದಸ್ಯರುಗಳಿರ್ಬೋದು, ಮಾಜಿ ಸದಸ್ಯರುಗಳಿರ್ಬೋದು, JITP ಸದಸ್ಯರುಗಳಿರ್ಬೋದು, ಎಲ್ಲರೂ ಕೂಡ ನಮ್ಮೊಟ್ಟಿಗೇನೆ ಇದ್ದಾರೆ, ನಮ್ಮ ಜೊತೆಯಲ್ಲಿದ್ದಾರೆ. ಕಾಂಗ್ರೆಸ್ ಶಿಡ್ಲಘಟ್ಟದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿರುವಂಥ ಮುಖಂಡರುಗಳು ಯಾವುದೇ ಕಾರಣಕ್ಕೂ ಆ ಕಡೆ ಈ ಕಡೆ ನೋಡೋ ಮುಖನೇ ಯಾರನ್ನೂ ಹಾಕೋದಿಲ್ಲ. ಖಂಡಿತ ಪಕ್ಷ ಸಿದ್ಧಾಂತ ಇದೆ, ಅದ್ರ ಜೊತೆಲೇ ಒಟ್ಟಿಗೇನೆ ಇರ್ತಾರೆ. ನಮ್ಮ ಮಾತನ್ನ ಹೇಳಕ್ಕೆ ಇಷ್ಟ. ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಮತ್ತು ಮುಖ್ಯಮಂತ್ರಿಗಳೇ ಒಂದು ದೊಡ್ಡ ಸ್ಥಾನ ಇರುತ್ತೆ. ಇರಲಿ ಮಂತ್ರಿಗಳು, ನಾವು ಮಂತ್ರಿಗಳ ಹತ್ರಕ್ಕೆ ಹೋಗಿ ಯಾರ ಹತ್ರನೂ ಪಕ್ಷದಲ್ಲಿ ಅಭ್ಯರ್ಥಿಗಳ ಇದಾಗಬೇಕಾದ್ರೆ ಬಿ ಫಾರಂ ಕೊಡಬೇಕಾದ್ರೆ ಪಕ್ಷದಲ್ಲಿ ಅಧ್ಯಕ್ಷರು ಮತ್ತು ಮುಖ್ಯಮಂತ್ರಿಗಳು ಇಬ್ಬರೂ ಕೂತ್ಕೊಂಡೇ ಮಾಡ್ತಾರೆ. ಇಲ್ಲಾಂದರೆ ಪಕ್ಷದಲ್ಲಿ ನಮ್ಮ CLP ನಾಯಕರಿದ್ದಾಗ ಸಿದ್ದರಾಮಯ್ಯವರು DK ಅಣ್ಣವ್ರ ನೇತೃತ್ವದಲ್ಲೇ ಇದನ್ನು ತೀರ್ಮಾನ ಆಗ್ತಿರ್ತದೆ. ಮಂತ್ರಿಗಳು ಈಗ ನಾನು ಸೇರಿಸ್ಕೋಬೇಕು ಅಂತಂದರೆ, ಇಲ್ಲ ನಾನು ಬೇಕಾದ್ರೆ ಹೇಳಬೇಕು ಅಂತಂದರೆ 20 ಜನ ಮಂತ್ರಿಗಳು ನನ್ನ ಇದರಲ್ಲಿ ಇದ್ದಾರೆ, ಬೇಕಾದ್ರೆ ನಾನು ಹೇಳಿಸ್ಬಲ್ಲೆ. ನನಗೆ ಅದರ ಅವಶ್ಯಕತೆ ಇದ್ದರೆ ಖಂಡಿತ ಅದೇನು ಅಂತ ನಾನು ಹೇಳಬಲ್ಲೆ. ಯಾಕಂದರೆ ಇವತ್ತೆಲ್ಲ ಹಿಂದೆ ನಮ್ಮ ರಾಷ್ಟ್ರೀಯ ನಾಯಕರಾದ ರಾಹುಲ್ ಜಿ ಅವ್ರ ಹತ್ರನೇ ಅಪ್ರಿಸಿಯೇಷನ್ ತೊಗೊಂಡು ಇಡೀ ರಾಜ್ಯದಲ್ಲೇ ಸೆಕೆಂಡ್ ಡಿಜಿಟಲ್ ಮೆಂಬರ್ಶಿಪ್ ಮಾಡಿದೆ ಅಂದ್ಬಿಟ್ಟು ಅಪ್ರಿಸಿಯೇಷನ್ ತೊಗೊಂಡು ಅವರು ಅವತ್ತು ಹೇಳಿದರು, ಒಂದು ಮಾತು ಹೇಳಿದ್ರು, ಮುಂದಿನ ದಿನಗಳಲ್ಲಿ 100% ಶಿಡ್ಲಘಟ್ಟದಿಂದ ನಿನಗೆ ಬಿ ಫಾರಂ ಅಂತ ಹೇಳಿದರು. ಇವತ್ತು ಕೂಡ ಹೇಳ್ತಿದ್ದೀನಿ, ನಮ್ಮ ರಾಷ್ಟ್ರೀಯ ನಾಯಕರುಗಳ ನನಗೆ ಸಹಕಾರ ಇದೆ, ರಾಜ್ಯ ನಾಯಕರುಗಳ ಸಹಕಾರ ಇದೆ. 100ಕ್ಕೆ 100 ನಮಗೆ ಟಿಕೆಟ್ ಕೊಟ್ಟೇ ಕೊಡ್ತಾರೆ. ಇಲ್ಲಿ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಮೊನ್ನೆ ನಿಮಗೆಲ್ಲ ನೋಡಿದಂತೆ ಮಾಧ್ಯಮದವರು ಕೂಡ ಹೆಚ್ಚಿನ ಜನ ಈಗ ಬರುವಂಥದ್ದು ಅವತ್ತು ಗೊತ್ತಾಗಿದೆ. ಈಗ ಇಲ್ಲಿ ಬರುವಾಗ ಅವ್ರನ್ನ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಎಷ್ಟು ಜನ ನಮ್ಮಲ್ಲಿ ಜೊತೆಲಿದ್ದೀವಿ ಮತ್ತು ಯಾರೆಲ್ಲ ಇದ್ರಿ ಅನ್ನೋದ್ರ ಬಗ್ಗೆ ಕೂಡ ಅವ್ರಿಗೆ ಗೊತ್ತಾಗಿದೆ. ಈಗ ಇಬ್ಬರು ಅಪ್ರಿಷಿಯೇಟ್ ಮಾಡಿದ್ರು, ನಮ್ಮ CM DCM ಇಬ್ಬರು ಅಪ್ರಿಷಿಯೇಟ್ ಮಾಡಿದ್ರು. ತುಂಬ ಆಕ್ಟಿವ್ ಆಗಿದ್ದೀರಿ, ತುಂಬ ಚೆನ್ನಾಗಿ ಕೆಲಸಗಳು ನಡೀತಾ ಇದೆ. ಇಷ್ಟೆಲ್ಲ ಇದ್ದರೂ ಹೋದ ಸಾರಿ ನಿಮಗೆ ಕಾರಣಾಂತರಗಳಿಂದ ಚುನಾವಣೆಯಲ್ಲಿ ಸೋಲಾಗಿರ್ಬೋದು, ಆದರೂ ಕೂಡ ಈ ಸಾರಿ ನಿಮಗೆ ಟಿಕೆಟ್ ಕೊಡ್ತೀನಿ ಅನ್ನೋ ಮಾತನ್ನು ಕೂಡ ಕಿವಿ ಮಾತು ಹೇಳಿದ್ದಾರೆ. ಅದರಿಂದ ಯಾವುದೇ ಥರದ ಸಂಕೋಚನೂ ಇಲ್ಲ, ಯಾವುದೇ ಸಂದೇಹನೂ ಬೇಡ. ತಿರುಗಿ ಇನ್ನೊಂದೇನೆಂದರೆ, ಕಾಂಗ್ರೆಸ್ ಪಕ್ಷದಲ್ಲಿರುವಂಥ ಎಲ್ಲ ನಮ್ಮ ಕಾರ್ಯಕರ್ತರಿರ್ಬೋದು, ಮುಖಂಡರುಗಳಿರ್ಬೋದು, ಗ್ರಾಮ ಪಂಚಾಯತಿ ಸದಸ್ಯರುಗಳಿರ್ಬೋದು, ಮಾಜಿ ಸದಸ್ಯರುಗಳಿರ್ಬೋದು, JITP ಸದಸ್ಯರುಗಳಿರ್ಬೋದು, ಎಲ್ಲರೂ ಕೂಡ ನಮ್ಮೊಟ್ಟಿಗೇನೆ ಇದ್ದಾರೆ, ನಮ್ಮ ಜೊತೆಯಲ್ಲಿದ್ದಾರೆ. ಕಾಂಗ್ರೆಸ್ ಶಿಡ್ಲಘಟ್ಟದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿರುವಂಥ ಮುಖಂಡರುಗಳು ಯಾವುದೇ ಕಾರಣಕ್ಕೂ ಆ ಕಡೆ ಈ ಕಡೆ ನೋಡೋ ಮುಖನೇ ಯಾರನ್ನೂ ಹಾಕೋದಿಲ್ಲ. ಖಂಡಿತ ಪಕ್ಷ ಸಿದ್ಧಾಂತ ಇದೆ, ಅದ್ರ ಜೊತೆಲೇ ಒಟ್ಟಿಗೇನೆ ಇರ್ತಾರೆ. ನಮ್ಮ ಮಾತನ್ನ ಹೇಳಕ್ಕೆ ಇಷ್ಟ.